ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರ್ಬೋದು, ನಾವು ಅವರೆಕಾಳಿನ ಪಲಾವ್ ಮಾಡ್ತಾ ಇದ್ದೇವೆ. ಅವರೆಕಾಳು ನಾವು ಈ ಲೋಟದಲ್ಲಿ 1/4 ಲೋಟ ತೊಗೊಂಡಿದ್ದೇವೆ. ನಿಮಗೆ ಯಾವುದೇ ಅಳತೆ ಅದನ್ನು ನೋಡಿ ತೊಗೋಬೋದು. 1/4 ಲೋಟ ಇಷ್ಟು ಲೋಟದಲ್ಲಿ ನಾವು ತೊಗೊಂಡಿದ್ದೇವೆ. ಮತ್ತು ಇದಕ್ಕೆ ನಾವು ಎರಡೂವರೆ ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇವೆ. ಇಷ್ಟು ನಮಗೆ ಈಗ ನಾನು ಇದನ್ನು ತೊಳ್ಕೊತೀನಿ. ಮತ್ತು ಈಗ ನೋಡ್ಬೋದು ನೀವು, ನಮಗೆ ನೀರನ್ನು ಅಳತೆ ಮಾಡಿ ಇಟ್ಕೊತಿದ್ದೀನಿ. ನೋಡ್ಬೋದು ನೀವು, ನಾವು ಅಕ್ಕಿ ತೊಗೊಂಡಿದ್ದೆ ನೋಡಿರಿ. ಅದಕ್ಕೆ ಇವಾಗ ನೀರನ್ನು ಈಗ ನಾನು ಇದು ಒಂದು 5 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೇನೆ. 5 ಲೋಟ, ಈ ಲೋಟದಲ್ಲಿ ಒಂದು 5 ಲೋಟ ನೀರು. ನಮಗೆ ಇದು ಸೋನಾ ಮಸೂರಿ ಅಕ್ಕಿ ನಾನು ಯೂಸ್ ಮಾಡ್ತಾ ಇರೋದು. ನೀವು ಬೇಕಿದ್ದರೆ ಬಾಸುಮತಿ ತೊಗೋಬೋದು, ಮತ್ತು ನಿಮ್ಮಲ್ಲಿ ಯಾವ್ದು ಜೀರಾ ರೈಸ್ ಇದ್ದರೂ ಯಾವುದಾದ್ರೂ ತೊಗೋಬೋದು. ನಾನೀಗ ಒಂದು 5 ಲೋಟ ನೀರನ್ನು ಹಾಕೋತೀನಿ. ಈಗ ನೀವು ನೋಡ್ಬೋದು, ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಒಂದು 5 ಲೋಟದಷ್ಟು ನೀರನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ. ನನ್ನ ಈ ರೈಸ್ಗೆ ಸರಿ ಆಗುತ್ತೆ. ಈ ಕಡೆ ನೀರು ಬಿಸಿ ಇಟ್ಕೊಳ್ಳೋಣ. ಈ ಕಡೆ ನಾವು ಮಸಾಲೆಗಳನ್ನೆಲ್ಲ ರುಬ್ಕೊಳ್ಳೋಣ. ನೀವಿಲ್ಲಿ ನೋಡ್ಬೋದು, ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ ಮತ್ತು ಒಂದು 5 ಏಲಕ್ಕಿ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೇನೆ. ದಾಲ್ಚಿನ್ನಿ ಅಂತಾರೆ, ಚಕ್ಕೆ ಅಂತಾರೆ. ಮತ್ತು ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಲವಂಗ ತೊಗೊಂಡಿದ್ದೇನೆ. ನಾನು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ, ಇದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನಮಗೆ ಇದು ಒಳ್ಳೆಯ ಒಂದು ಟೇಸ್ಟು. ಮತ್ತು ನಾನು ಇಲ್ಲಿ ಎಲ್ಲನೂ ಚೆನ್ನಾಗಿ ಈ ಥರನೇ ನೈಸಾಗಿ ಪುಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಶುಂಠಿ ಪೇಸ್ಟ್ ಇದೆ, ಬೆಳ್ಳುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಯಾಕಂದರೆ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ಆಗಿ ನಾನು ಈ ಥರ ತೊಗೊಂಡಿದ್ದೇನೆ. ನೀವಿಲ್ಲಿ ನೋಡ್ಬೋದು, ನಾನು ಇದಕ್ಕೆ ಒಂಚೂರು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ನಾನು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಮಗಿದು ರುಬ್ಬಕ್ಕೆ ಬೇಕಾಗುತ್ತೆ, ಹಾಗಾಗಿ ನಾನು ಇದನ್ನು ಇಟ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಮಿಕ್ಸಿ ಮಾಡ್ಕೋಣ. ನೀವು ನೋಡ್ಬೋದು, ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನೋಡ್ಬೋದು, ಈ ಥರನೇ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಇದು ನಾವು ಮಸಾಲೆ ಹಾಕಿದ್ದೇವೆ ನೋಡ್ರಿ, ಅದು ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ. ನೀವು ಮಿಕ್ಸಿ ಮಾಡಿ ಹಿಂಗೆ ಓಪನ್ ಆದಾಗೆ ಒಳ್ಳೆ ಒಂದು ಘಮ ಪರಿಮಳ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ನಾನೀಗ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ನಾವು ಕುಕ್ಕರನ್ನು ಬಿಸಿಗಿಟ್ಕೊಂಡಿದ್ದೇವೆ, ಸ್ವಲ್ಪ ಬಿಸಿ ಆಗಬೇಕು. ಈಗ ನಮ್ಮದು ಬಾಣಲೆ ಬಿಸಿಯಾಗಿದೆ, ಇದಕ್ಕೆ ಎಣ್ಣೆಯನ್ನು ಹಾಕೋಣ. ಆಯಿಲನ್ನು ಹಾಕೋಣ. ನೀವು ನೋಡ್ಬೋದು, ಒಂದು 50 ml ಅಂದರೆ ದೊಡ್ಡ ಸ್ಪೂನಲ್ಲಿ ನಾನು ಒಂದು 4 ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಕಾಯ್ತಾ ಇದ್ದ ಹಾಗೇ ನೀವು ನೋಡ್ಬೋದು, ನಾನು ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ಅಂದರೆ ತುಪ್ಪ ಏನಕ್ಕಂದರೆ ಇದು ಘಮ ಚೆನ್ನಾಗಿ ಬರುತ್ತೆ. ಮತ್ತು ನಾವು ತುಪ್ಪವನ್ನು ಅಡುಗೆಯಲ್ಲಿ ಬಳಸ್ತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೀವು ನೋಡ್ಬೋದು, ನಾವು ಮಸಾಲೆ ಮಾಡ್ಕೊಂಡಿದ್ದೆ ನೋಡಿರಿ, ಆ ಮಸಾಲೆ ಹಾಕೋತಾ ಇದ್ದೀನಿ. ಈಗ ನೀವು ನೋಡ್ಬೋದು, ನಮ್ಮದು ಮಸಾಲ ಸ್ವಲ್ಪ ಎಳೆ ಉರಿನಲ್ಲೇ ಇಟ್ಟು ಇದನ್ನು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಈ ಥರನೇ ಇದು ಹಸಿ ವಾಸನೆ ಹೋಗೋ ತನಕ ನೀವು ಇದನ್ನು ತಿರುಗಿಸ್ತಾ ಇರಿ, ಎಳೆ ಉರಿನಲ್ಲೇ ಇಟ್ಟು. ಅಂದರೆ ನಮಗೆ ಮೇನ್ ಅಂತಂದರೆ ಇದು ಮಸಾಲ ನಮಗೆ ಎಳೆ ಉರಿನಲ್ಲೇ ಫ್ರೈ ಆದರೆ ಇದು ಒಂದು ಒಳ್ಳೆ ಘಮ ಬರುತ್ತೆ ನಿಮಗೆ, ಅದು ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಇದು ತುಂಬ ಡಿಫ್ರೆಂಟ್ ಆದಂಥ ಒಂದು ಅವರೆಕಾಳಿನ ಪಲಾವು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನಮ್ಮದು ಮಸಾಲ ಇದು ಫ್ರೈ ಆಗಿದೆ ಆಯಿಲಲ್ಲಿ ಚೆನ್ನಾಗಿ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ನೀವು ಕಮೆಂಟ್ಸ್ ಮಾಡಿದ್ರಿ, ನಾನು ಪಲ್ಯಗಳೆಲ್ಲ ಮಾಡಿದ್ದೆ ರೆಸಿಪಿ, ನೀವು ಒಳ್ಳೆಯ ಒಂದು ಕಮೆಂಟನ್ನು ಕೊಟ್ಟಿದ್ರಿ, ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನನ್ನು ಒತ್ತಿ. ನಾವು ಪಲ್ಯಗಳೆಲ್ಲ ಜಾಸ್ತಿ ಇನ್ನು
ತರಕಾರಿ ಪಲ್ಯಗಳು ವೆರೈಟಿ ಪಲ್ಯಗಳನ್ನು ತೋರಿಸ್ತೀವಿ. ನೀವು ಯಾವಾಗಲೂ ಕಮೆಂಟ್ ಮಾಡ್ತಾಯಿದ್ರೆ ನಮಗೆ ಅಡುಗೆ ನಾವು ಮಾಡಿದ ಅಡುಗೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನಮಗೆ ಇದರೊಳಗೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣ ಮತ್ತು ಜೀರಿಗೆ ಪ್ರಮಾಣ ಮತ್ತು ಚಕ್ಕೆ, ಏಲಕ್ಕಿ ಇವು ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇವೆ. ಅದೇ ನಮಗೆ ಒಳ್ಳೆ ಘಮ ಕೊಡೋದು. ಮತ್ತು ನಮಗೆ ಬಾಯಲ್ಲಿ ಮಸಾಲ ಏನು ಸಿಗಬಾರ್ದು. ಹಾಗಾಗಿ ಎಲ್ಲನೂ ನಾನು ಇದು ಒಟ್ಟಿಗೆ ರುಬ್ಕೊಂಡು ಮತ್ತು ಈ ಥರ ನೋಡ್ಬೋದು ನೀವು. ತಳ ಹಿಡಿಲಾರ್ದಂಗೆ ಒಂಚೂರು ಇದು ಒಂದು ಸ್ವಲ್ಪ ನೀವು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರಂದರೆ ಇದೇ ನಿಮಗೆ ಪಲಾವ್ಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ನಾವು ಅವರೆಕಾಳಿನ ಪಲಾವ್ ಅಂತಂದರೆ ನಾವು 2 3 ಅಕ್ಕಿ ತೊಗೊಂಡ್ರೆ ಅದು 1-1.5 ನಾವು ಅವರೆಕಾಳು ಹಾಕ್ಕೋಬೇಕು. ಅಂದರೆ ಅವಾಗೆ ಅದು ಒಳ್ಳೆ ಟೇಸ್ಟಾಗಿ ನಮಗೆ ಅವರೆಕಾಳಿನ ಪಲಾವು ಚೆನ್ನಾಗಿ ಬರುತ್ತದೆ. ಇವಾಗ ಇದು ಆಗಿದೆ. ನೀವು ನೋಡ್ಬೋದು, ನಾನು ಒಂದು 5 ಮೆಣಸಿನ್ಕಾಯಿ ಇದನ್ನು ಈ ಥರ ಕಟ್ ಮಾಡಿ ನಾನು ಹಾಕೋತಾ ಇದ್ದೇನೆ. ಇದು ರುಬ್ಬಕ್ಕೆ ಬೇಕಾಗುತ್ತೆ. ಮತ್ತು ಇಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಇದ್ರ ಜೊತೆಗೆ ಉಪ್ಪು ಅರಿಶಿಣ ಸೇರಿಸಿದ್ರೆ ಕಲರ್ ಚೇಂಜ್ ಆಗೋದಿಲ್ಲ, ಗ್ರೀನ್ ಕಲರ್ ಇರುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ನಾನು 3 ಸೊಪ್ಪನ್ನು ಬಳಸಿದ್ದೇನೆ. ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಇದು ಪುದೀನ ಪ್ರಮಾಣ 2ರಷ್ಟಿದ್ರೆ, ಇದು ಮೆಂತ್ಯದ ಸೊಪ್ಪು 1 ಅಷ್ಟೇ ಇರಬೇಕು. ಮತ್ತು ಇದು ಕೊತ್ತಂಬರಿ ಸೊಪ್ಪು ಅರ್ಧದಷ್ಟು ಇರಬೇಕು. ಹಾಗಾಗಿ ನಾನು ಇದನ್ನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ. ಇವು 3 ನಾನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು, ನಾನು ಇಲ್ಲಿ ಮಿಕ್ಸಿಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ನಾವು ತರಿಯಾಗಿ ನಾವು ಮಾಡೋಣ. ನೀವು ನೋಡ್ಬೋದು, ನಮ್ಮದು ಕೊತ್ತಂಬರಿ ಸೊಪ್ಪನ್ನು ನಾವು ಚೆನ್ನಾಗಿಲ್ಲಿ ಹಾಕ್ಕೋಬೇಕಾಗುತ್ತೆ. ಮತ್ತು ಇದು ನಮಗೆ ಇದು ಪೇಸ್ಟ್ ಮಾಡಿದ್ಮೇಲೆ ಇದು ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೇವೆ. ನೀವು ನೋಡ್ಬೋದು, ನಮ್ಮದು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಇದಕ್ಕೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀವೀಗ ನೋಡ್ಬೋದು, ನಮ್ಮದು ಸ್ವಲ್ಪ ಆಗಿದೆ. ಇವಾಗ ನಾನು ಒಂದು 1/4 ಲೋಟಕ್ಕಿಂತಲೂ ಕಡಿಮೆ ನೀರನ್ನು ಹಾಕೋತಾ ಇದ್ದೇನೆ. ಇವಾಗ ನಾನು ಮತ್ತೆ ಮಿಕ್ಸಿ ನೀವು ಇಲ್ಲಿ ನೋಡ್ಬೋದು, ನಮ್ಮದು ಮಸಾಲ ರೆಡಿ ಆಗಿದೆ. ಈ ಥರ ನಾವು ರುಬ್ಕೊಂಡಿದ್ದೇವೆ. ಇದನ್ನು ನಾನು ಇವಾಗ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು, ನಮ್ಮದು ಮಸಾಲ ಹಾಕೊಂಡಾಗಿದೆ. ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ನಮ್ಮದು ಮಸಾಲ ಎಷ್ಟು ಗ್ರೀನ್ಗಾಗಿ ಚೆನ್ನಾಗಿದೆ. ಒಬ್ಬೊಬ್ಬರು ಗ್ರೀನ್ ಥರ ಪಲಾವು ಗ್ರೀನ್ ಕಲರ್ ಆಗಿರ್ಬೇಕಂತೇಳಿ ಇಷ್ಟ ಇರುತ್ತೆ. ಹಾಗಾಗಿ ನೀವು ನೋಡ್ಬೋದು, ನಾವು ಇದು ಪಲಾವ್ ಮಾಡಿದ್ರು ನಮಗೆ ಗ್ರೀನ್ ಕಲರೇ ಇರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನಾನು ಟೊಮೆಟೊ ಮೀಡಿಯಮ್ ಸೈಜಿಂದು 2 ಟೊಮೆಟೊ ತೊಗೊಂಡಿದ್ದೇನೆ. ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು, ನಾನು ರುಬ್ಕೊಂಡಾಗಿದೆ. ಸ್ವಲ್ಪ ತರಿ ಇರಲಿ. ಇದು ಟೊಮೆಟೊ ಪ್ಯೂರಿಯನ್ನು ಹಾಕೊಳ್ಳೋಣ. ನೀವು ನೋಡ್ಬೋದು, ನಮ್ಮದು ಟೊಮೆಟೊ ಪ್ಯೂರಿ. ನಾನು ಇದನ್ನು ಗ್ರೀನ್ ಮಸಾಲ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಎಳೆ ಊರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು. ಇದನ್ನು ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ನಮ್ಮದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು, ನಮ್ಮದು ಮಸಾಲೆ ಎಲ್ಲ ಫ್ರೈ ಆಗಿದೆ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅವರೆಕಾಳು ತೊಳೆದಿಟ್ಕೊಂಡಿದ್ದೇವೆ, ಅದನ್ನು ಹಾಕೊಳ್ಳೋಣ. ನೀವು ನೋಡ್ಬೋದು, ನಾನು ಅವರೆಕಾಳು ತೊಳೆದು ಈ ಥರನೇ ಹಾಕೊಂಡಿಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು, ನಮ್ಮದು ಅವರೆಕಾಳು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಇದಕ್ಕೆ ನಾವು ಹಾಕಿರುವಂಥ ಖಾರ ಉಪ್ಪು ಎಲ್ಲ ಹೊಂದ್ಕೋಬೇಕು ನೋಡಿರಿ. ಅದಕ್ಕಾಗಿ ನಾನು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೇನೆ ಆಯಿಲಲ್ಲಿ. ನೋಡ್ಬೋದು ನೀವು, ಮಸಾಲ ಎಲ್ಲ ನಮ್ಮದು ಅದಕ್ಕೆ ಹಿಡ್ಕೋಬೇಕಾಗುತ್ತೆ. ಇವಾಗ ನಮ್ಮದು 2 ನಿಮಿಷಗಳ ಕಾಲ ಆಗಿದೆ. ಹಾಗಾಗಿ ನಾನು ಇದಕ್ಕೆ ಇವಾಗ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಕೊಟ್ಟು ಆಮೇಲೆ ನಾನು ಇವಾಗ ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ತರಕಾರಿ ಅದು ಹಾಕೋದಿದ್ರೆ ಹಾಕೋಬೋದು. ಮೊದಲನೇದಾಗಿ ಅವರೆಕಾಳು ಪಲಾವ್ ಅಂದರೆ ನಾವು ಅವರೆಕಾಳೇ ಜಾಸ್ತಿ ಯೂಸ್ ಮಾಡೋಣ. ನಾನು
ನೀರು ಬಿಸಿಗಿಟ್ಟಿದ್ದೆ ನೋಡಿರಿ, ಆ ನೀರನ್ನು ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಆವಾಗ ನಾನು ಈಗ ನೋಡ್ಬೋದು ನಮ್ಮದು ಮಸಾಲ ಎಲ್ಲ ಕುದಿ ಬರ್ತಾ ಇದೆ. ಇಲ್ಲಿ ನಾವು ನೋಡ್ಬೋದು ನೀವು, ನಾನು ಒಂದು 20 ನಿಮಿಷಗಳ ಕಾಲ ಸೋನಾ ಮಸೂರಿ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ. ಇವಾಗ ನಾನು ಅಕ್ಕಿಯನ್ನು ಹಾಕೋತೇನೆ. ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬಂದಾಗೆ ನಾವು ಅಕ್ಕಿಯನ್ನು ಹಾಕೋಣ. ನೀವು ನೋಡ್ಬೋದು ನಮ್ಮದು ಅಕ್ಕಿ ಎಲ್ಲ ಹಾಕೊಂಡಾಗಿದೆ. ಈಗ ನಮ್ಮದು ಕುದಿ ಬರ್ತಾ ಇದೆ ಸಣ್ಣಕ್ಕೆ. ಈಗ ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಒಳ್ಳೆ ಒಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಮೇಲೆ ನಮಗೆ 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಓಪನಾಗಿ ಕುದಿಸಿದ ಮೇಲೆ ಆಮೇಲೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೀವು ನೋಡ್ಬೋದು ನಮ್ಮದು ಎಲ್ಲನೂ ಗ್ರೀನ್ ಕಲರಿಗೆ ಕಾಣ್ತಾ ಇದೆ ಮಸಾಲ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಕುದಿ ಬರ್ಲತ್ತಿ. 1 ನಿಮಿಷಗಳ ಕಾಲ, 1.5 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಇವಾಗನು ಕುಕ್ಕರ್ ಲಿಡ್ಡನ್ನು ಹಾಕಿ ನಾನು ಕ್ಲೋಸ್ ಮಾಡ್ತೇನೆ. ಈಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ನಾನು ಕ್ಲೋಸ್ ಮಾಡಿದ್ದೇನೆ. ಇವಾಗ 2 ವಿಜಲ್ ಬಂದರೆ ಸಾಕು ನಮಗೆ. ಇವಾಗ ನಮ್ಮದು ಅವರೆಕಾಳು ಪಲಾವ್ ರೆಡಿ ಆಗುತ್ತೆ. ನಮ್ಮದು ಇವಾಗ 2 ವಿಜಲ್ ಆಗಿದೆ. ನಾನು ಕುಕ್ಕರನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು ನಮ್ಮದು ಕುಕ್ಕರು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತೇನೆ. ಈಗ ನೋಡೋಣ, ನಮ್ಮದು ಕುಕ್ಕರ್ ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ನೀವು ನೋಡ್ಬೋದು ನಮ್ಮದು ಅವರೆಕಾಳಿನ ಪಲಾವ್ ರೆಡಿ ಆಗಿದೆ. ಇದು ತುಂಬ ಚೆನ್ನಾಗಿ ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡ್ಬೋದು ನೀವು ನಮ್ಮದು ಪಲಾವು ಈ ಥರ ಬಿಡಿ ಬಿಡಿಯಾಗಿ ಬಂದಿದೆ. ನಮ್ಮದು ತಳನೂ ಹಿಡ್ದಿಲ್ಲ. ನೋಡ್ಬೋದು ನೀವು ನಮ್ಮದು ಪಲಾವು ತುಂಬ ಬಿಡಿ ಬಿಡಿಯಾಗಿ ಮತ್ತು ಉದುರಾಗಿ ಬಂದಿದೆ. ನೋಡ್ಬೋದು, ಯಾಕಂದರೆ ನಿಮ್ಮದು ಅಕ್ಕಿ ಪ್ರಮಾಣ ನಿಮಗೆ ಗೊತ್ತಿರುತ್ತೆ ನೋಡಿರಿ. ಇದು ನೀರು ಜಾಸ್ತಿ ಹಿಡಿಯುತ್ತೋ ಇಲ್ಲ ಅಂಥೇಳಿ ಈ ಥರ ಮಾಡ್ಕೋಬೋದು. ನೋಡ್ಬೋದು ನೀವು ನಮ್ಮದು ಅವರೆಕಾಳು ಅರ್ಧದಷ್ಟು ಅವರೆಕಾಳು ಹಾಕಿದ್ದೇವೆ ನಾವು. ಇದು ಅಕ್ಕಿ ತೊಗೊಂಡಿದ್ದೇವೆ ನೋಡಿರಿ. ನಾವು ಅಕ್ಕಿ 2.5 ಲೋಟ ತೊಗೊಂಡಿದ್ದೆವು. 1.5 ಲೋಟದಷ್ಟು ನಾವು ಅವರೆಕಾಳು ಹಾಕೊಂಡಿದ್ದೇವೆ ನೋಡಿರಿ. ಇದು ಒಳ್ಳೆಯ ಒಂದು ಪಲಾವ್. ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ನಮ್ಮದು ಅವರೆಕಾಳಿನ ಪಲಾವ್ ರೆಡಿ ಆಗಿದೆ. ನೀವು ನೋಡ್ಬೋದು ನಮ್ಮದು ಅವರೆಕಾಳಿನ ಪಲಾವ್ ರೆಡಿ ಆಗಿದೆ. ನೀವು ನೋಡ್ಬೋದು ಚೆನ್ನಾಗಿ ನಮ್ಮದು ಬಿಡಿ ಬಿಡಿ ಆದಂಥ ಒಂದು ಅವರೆಕಾಳಿನ ಪಲಾವು ರೆಡಿ ಆಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.